ಹಾಯ್ ಹಲೋ ನಮಸ್ಕಾರ. ನಾನು ಡಾಕ್ಟರ್ ಮಂಜುಳಾ, BAMS ಡಾಕ್ಟರ್ ಹಾಗೂ ಕಾಸ್ಮೆಟಾಲಜಿಸ್ಟ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಮೊಡವೆ ಸಮಸ್ಯೆಯಿಂದ ಯಾರು ಬಳಲ್ತಿದ್ದೀರಾ, ಎಷ್ಟೇ ಕ್ರೀಮ್ ಉಪಯೋಗಿಸಿದ್ರೂ ನಿಮಗೆ ಯಾಕೆ ಕಡಿಮೆ ಆಗ್ತಿಲ್ಲ, ಇದಕ್ಕೆ ಕಾರಣಗಳೇನು ಎಂಬುದು ತಿಳಿಸ್ತೇನೆ. ಮೊದಲನೇದಾಗಿ, ನೀವು ಬಳಸ್ತಿರೋ ಫೇಸ್ ವಾಶ್ ಅಥವಾ ಸೋಪ್ ಸರಿಯಾಗಿಲ್ಲ ಅಂದರೆ ಆಯಿಲ್ ಕಂಟ್ರೋಲ್ ಫೇಸ್ ವಾಶ್, ಕ್ಲಿನ್ಸರ್ ಅಥವಾ ಸೋಪ್ನ ಬಳಸಬೇಕು. ನೀವು ಯಾವುದ್ಯಾವುದೋ ಸೋಪು, ಫೇಸ್ ವಾಶ್ ಎಲ್ಲ ಬಳಸಿದರೆ ಕಡಿಮೆ ಆಗಲ್ಲ. ನಾನು ಇಲ್ಲಿ ಫೇಸ್ ವಾಶ್, ಕ್ಲಿನ್ಸರ್, ಸೋಪ್ ಮೂರನ್ನು ಮೆನ್ಷನ್ ಮಾಡಿದ್ದೇನೆ, ನೋಡಿ ನಿಮಗೆ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮುಖ್ಯವಾದ ಕಾರಣ ಏನು? ನಿರಂತರವಾಗಿ ಹೊಟ್ಟಿನ ಸಮಸ್ಯೆ ಯಾರು ಎದುರಿಸ್ತಿರ್ತೀರ ಅವರಿಗೆ ಮೊಡವೆ ಸಮಸ್ಯೆ ಯಾವತ್ತೂ ಕಡಿಮೆ ಆಗಲ್ಲ. ಯಾಕಂದರೆ ಮೊದಲು ನೀವು ಹೊಟ್ಟನ್ನು ಕಡಿಮೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಮುಖದ ಮೇಲೆ, ಬೆನ್ನಿನ ಮೇಲೆ, ಎದೆ ಭಾಗದಲ್ಲಿ ಉದುರುಬಿಟ್ಟು ನಿಮಗೆ ಮೊಡವೆ ಸಮಸ್ಯೆ ಕಡಿಮೆ ಆಗೋದಿಲ್ಲ. ಇದಕ್ಕೆ ನಾನು ಒಂದು ಲೋಷನ್, ಶಾಂಪೂ ಮೆನ್ಷನ್ ಮಾಡಿದ್ದೇನೆ. ಇದನ್ನು ವಾರದಲ್ಲಿ 2 ಬಾರಿ ಉಪಯೋಗಿಸಿ. ಲೋಷನ್ ನೈಟ್ ಹಚ್ಚಬೇಕು, ಶಾಂಪೂ ಮಾರ್ನಿಂಗ್ ತಲೆ ಸ್ನಾನ ಮಾಡೋಕ್ಕೆ. ಮೂರನೇ ಕಾರಣ, ನೀವು ಯಾವ ರೀತಿ ಮೊಡವೆ ಸಮಸ್ಯೆಯಿಂದ ಬಳಲ್ತಿದ್ದೀರಾ ಅನ್ನೋದು ಮುಖ್ಯ ಕಾರಣ. ಎಲ್ಲ ಥರದ ಮೊಡವೆಗೆ ಒಂದೇ ಥರ ಜೆಲ್ ವರ್ಕ್ ಮಾಡೋದಿಲ್ಲ, ಒಂದೇ ಥರ ಯಾವುದೇ ಕ್ರೀಮ್ಸ್ ವರ್ಕ್ ಮಾಡೋದಿಲ್ಲ. ಮೊಡವೆಗಳಲ್ಲಿ ಸುಮಾರು ಟೈಪ್ಸ್ಗಳಿವೆ, ಅದರ ಪ್ರಕಾರ ಯೂಸ್ ಮಾಡಿದ್ರೆ ಮಾತ್ರ ನಿಮ್ಮ ಮೊಡವೆ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಉದಾಹರಣೆಗೆ, ಇವಾಗ ನಿಮಗೆ ಇನ್ಫೆಕ್ಟಿವ್ ಪಿಂಪಲ್ ಅಂದರೆ ಪಸ್ ತುಂಬಿರೋ ಅಂಥ ಪಿಂಪಲ್ಸ್, ಇನ್ಫೆಕ್ಟಿವ್ ಪಿಂಪಲ್ ಅಂತ ಕರಿತೇವೆ. ಅದಕ್ಕೆ ನೀವು ಯಾವುದ್ಯಾವುದೋ ಕ್ರೀಮ್, ಅಡಾಪ್ಲಿನ್ ಅಥವಾ ಕ್ಲಿಂಡಮೈಸಿನ್ ಈ ಥರ ಯೂಸ್ ಮಾಡಿದ್ರೆ ವರ್ಕ್ ಆಗಲ್ಲ. ಬೆಂಜಾಯಿಲ್ ಪೆರಾಕ್ಸೈಡ್ ಯೂಸ್ ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ, ಅದು ಆ್ಯಂಟಿಸೆಪ್ಟಿಕ್ ಕ್ರೀಮ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ